ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಅಂದ್ರೆ ಹೈಕಮಾಂಡ್ ಪರ್ಮಿಷನ್ ಕೊಡಬೇಕು. ಆದರೆ ಹೀಗೆ ಪರ್ಮಿಷನ್ ಕೊಡಬೇಕಾಗಿರೋ ಹೈಕಮಾಂಡ್ ನಾಯಕರನ್ನ ರಾಜಕೀಯ ಅನಿವಾರ್ಯ ಸನ್ನಿವೇಶಗಳು ಕಟ್ಟಿ ಹಾಕಿದ್ರೆ ಏನ್ ಮಾಡ್ತಾರೆ? ಹಾಗೆ ಕೈ ವರಿಷ್ಠರನ್ನೇ ಕಟ್ಟಿ ಹಾಕ್ತಾ ಇರೋ ರಾಜಕೀಯ ಸನ್ನಿವೇಶ ಯಾವುದು? ಅದು ಹೇಗೆ ಕಟ್ಟಿ ಹಾಕ್ತಾ ಇದೆ ಅನ್ನೋದು ನಮ್ಮ ಒಳನೋಟ ಕಂಡಿದೆ. ನೋಡ್ಕೊಂಬ. ಎಲ್ಲ ಅನ್ಕೊಂಡಿದ್ದಾರೆ ಸಂಪುಟ ವಿಸ್ತರಣೆ ಮಾಡೋ ವಿಷಯದಲ್ಲಿ ಡಿಕೆ ಶಿವಕುಮಾರ್ ಸಿಕ್ಕಾಕೊಂಡಿದ್ದಾರೆ ಅಂತ. ಅದು ಆಮೇಲಾಯ್ತು. ಅದಕ್ಕಿಂತ ಮೊದಲು ಕಾಂಗ್ರೆಸ್ ಹೈಕಮಾಂಡೇ ಈಗ ಸಿಕ್ಕಾಕೊಂಡಿದೆ ಅಂತ ಪೀಠಿಕೆ ಹಾಕುತ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಅದ್ ಹೆಂಗೆ ಹೈಕಮಾಂಡ್ ಸಿಕ್ಕಾಕೊಂಡಿದೆ? ಅವ್ರಿಗೇನು ಇವರು ಸರಿಯಾಗಿರೋ ಹೆಸರು ಲಿಸ್ಟ್ ನಲ್ಲಿ ಬರ್ಕೊಂಡು ಹೋದ್ರೆ ಅವ್ರು ಓಕೆ ಅಂತಾರಪ್ಪ. ಅದ್ ಹೆಂಗೆ ಹೈಕಮಾಂಡೇ ಸಿಕ್ಕಾಕೊಂಡಿದೆ ಅಂತ ನೀವ್ ಹೇಳ್ತೀರಿ ಅಂತ ಕೆಣಕಿದಾಗ ಬಾಯಿ ಬಿಟ್ರು ಕೈ ಹೈಕಮಾಂಡಿನ ಕೈಯೇ ಕಟ್ಟ ಹಾಕಿರುವ ಕತೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ದಿಲ್ಲಿಯ ಕೋಟ್ಲಾ ಮಾರ್ಗದ ಇಂದಿರಾ ಭವನದ ಕಚೇರಿಯ ಮೂಲಗಳ ಪ್ರಕಾರ ಮೊನ್ನೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೆ ಬಿಕೆ ಹರಿಪ್ರಸಾದ್ ಸಚಿವರ ಲಿಸ್ಟ್ ತಗೊಂಡು ದಿಲ್ಲಿಗೆ ಹೋದಾಗ ಸ್ವತಃ ರಾಹುಲ್ ಗಾಂಧಿ ಆ ಪಟ್ಟಿಗಳನ್ನ ತಿರಸ್ಕರಿಸಿದ್ರು. ಅಷ್ಟೇ ಅಲ್ಲ, ಹೊಸ ಪಟ್ಟಿ ತನ್ನಿ ಅಂತ ಕೂಡ ಹೇಳಿದ್ರು. ಆದ್ರೆ ಇವರು ಹೊಸ ಪಟ್ಟಿ ರೆಡಿ ಮಾಡಿದ್ರು ಸಹ ಈಗ ಅದನ್ನ ನೋಡೋದಕ್ಕೂ ಪುರ್ಸೋತ್ತಿಲ್ಲದ ಪರಿಸ್ಥಿತಿಗೆ ಹೈಕಮಾಂಡ್ ನಾಯಕರೇ ಸಿಕ್ಕಾಕೊಂಡಿದ್ದಾರೆ ಎನ್ನುತ್ತಿವೆ ಸಂಸತ್ತಿನ ವಿರೋಧ ಪಕ್ಷದ ಕಚೇರಿಯ ಮೂಲಗಳು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಯಾರಂದ್ರೆ ರಾಜಕೀಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿಯ ಹೈಕಮಾಂಡ್. ಅವರೀಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ. ರಾಜಕೀಯವಾಗಿ ಕಾಂಗ್ರೆಸ್ ನಾಯಕರಲ್ಲ, ತಮ್ಮ ಹೈಕಮಾಂಡ್ ಅಂತ ಒಪ್ಪಿರುವ ರಾಹುಲ್ ಗಾಂಧಿ ನಿರ್ದೇಶನಗಳನ್ನೇ ಅಂತಿಮವಾಗಿ ಪಾಲಿಸೋದೇ ಆದ್ರೂ ಸಹ ಅಧಿಕೃತವಾಗಿ ಎಐಸಿಸಿ ಅಧ್ಯಕ್ಷರು ಯಾರು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ. ಈಗ ಅವರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ. ಕರ್ನಾಟಕದ ಸಂಪುಟದ ವಿಚಾರ ಅಂದಾಗ ಖರ್ಗೆ ಅವರು ಬಿಡುವಾಗಿ ಸಮಯ ಕೊಡಲೇಬೇಕು. ಸಂಸತ್ತಿನ ಮೂಲಗಳ ಪ್ರಕಾರ ಹಿಂಗೆ ಖರ್ಗೆ ಹಾಗೂ ರಾಗ ಇಬ್ರು ಸಹ ಫುಲ್ ಬ್ಯುಸಿ ಆಗಿರೋದು. ಯಾಕೆಂದ್ರೆ ಅದಕ್ಕೆ ಕಾರಣ ಲೋಕಸಭೆ ಅಧಿವೇಶನ. ನಾಳೆಯಿಂದ ಅತ್ತ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ, ಇತ್ತ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕಲಾಪಗಳಲ್ಲಿ ಬ್ಯುಸಿ ಆಗ್ತಿದ್ದಾರೆ. ಅದರಲ್ಲೂ ಈ ಬಾರಿ ರಾಜಕೀಯವಾಗಿ ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಹೋರಾಟಕ್ಕೂ ಇಳಿದಿದ್ದಾರೆ. ಸಾಲದಕ್ಕೆ ಸಂವಿಧಾನ ತಿದ್ದುಪಡಿ ವಿಧೇಯಕ ಸೇರಿದಂತೆ ಅತ್ಯಂತ ಪ್ರಮುಖ ವಿಧೇಯಕಗಳು ಈ ಬಾರಿ ಅಧಿವೇಶನದಲ್ಲಿ ಬರ್ತಾ ಇವೆ. ಈ ವಿಧೇಯಕಗಳ ಪಾಸ್ ಮಾಡಿಕೊಳ್ಳಲು ಎನ್ಡಿಎ ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮುಂದಾಗಿದೆ. ಹಿಂಗಿರುವಾಗ ಈ ಇಬ್ಬರು ನಾಯಕರು ಸಹ ಸಂಸತ್ತಿನ ಕಲಾಪದ ನಡುವೆ ಅತ್ತಿತ್ತ ನೋಡುವ ಸ್ಥಿತಿಯಲ್ಲಿ ಇಲ್ವಂತೆ. ಹಿಂಗಾಗಿಯೇ ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆ ಕಡೆ ಗಮನ ಕೊಡಲಾಗದಂತೆ ಲಾಕ್ ಆಗಿದ್ದಾರೆ ಅಂತಿವೆ ಸಂಸತ್ತಿನ ವಿರೋಧ ಪಕ್ಷದ ನಾಯಕರ ಕಚೇರಿಯ ಮೂಲಗಳು. ಹಂಗಾದ್ರೆ ಏನ್ ಮಾಡ್ತಾರೆ ಅಂತ ಇಲ್ಲಿ ಕಾಂಗ್ರೆಸ್ ನಾಯಕರ ಆಪ್ತ ಮೂಲಗಳನ್ನ ಕೇಳಿದ್ರೆ ಅವರು ಬೇರೆಯದೇ ಕತೆ ಹೇಳ್ತಿದ್ದಾರೆ. ಸದ್ಯದಲ್ಲೇ ರಾಹುಲ್ ಗಾಂಧಿ ಅವರೇ ಕರ್ನಾಟಕಕ್ಕೆ ಬರ್ತಾರೆ. ಆಗ ಸಂಪುಟ ವಿಸ್ತರಣೆ ಪಟ್ಟಿಗೆ ಇಲ್ಲೇ ಮುದ್ರೆ ಹಾಕ್ತಾರೆ ಅಂತಿದ್ದಾರೆ. ಸಂಸತ್ತಿನ ಲಾಕ್ ಬಿಡಿಸ್ಕೊಂಡು ಬಂದು ಇಲ್ಲಿ ರಾಜ್ಯ ನಾಯಕರನ್ನೆಲ್ಲ ಒಂದೇ ತಕ್ಕಡಿಯಲ್ಲಿ ಲಾಕ್ ಮಾಡಿ ಒಂದೇ ಪಟ್ಟಿ ಅನ್ಲಾಕ್ ಆಗೋ ಹಾಗೆ ಮಾಡಿದ್ರೆ ಮಾತ್ರ ಸಂಪುಟ ವಿಸ್ತರಣೆ ಸಾಧ್ಯ ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ.